ಭಾರತದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ಮದುವೆಯಾಗೋ ಮುಂಚೆ ಮದುವೆಯಾಗೋ ಮಹಿಳೆ ಕಪ್ಪಾಗಿದ್ದಾಳೋ ಅಥವಾ ಬಿಳುಪಾಗಿದ್ದಾಳೋ ಮತ್ತು ಸೌಂದರ್ಯವತಿಯಾಗಿದ್ದಾಳೋ ಅಥವಾ ಕುರುಪಾಗಿದ್ದಾಳೋ ಅನ್ನೋದನ್ನು ಮಾತ್ರ ನೋಡೋದಕ್ಕೆ ಪುರುಷ ವಧುವಿಗೆ ಅವಕಾಶವಿರುತ್ತೆ. ಅದನ್ನು ಯಾವತ್ತಾದರೂ ಮಹಿಳೆ ವರ್ಜಿನಿಟಿ ಟೆಸ್ಟ್ಗೆ ಅವಕಾಶ ನೀಡಿರುವ ದರಿದ್ರ ದೇಶದ ಬಗ್ಗೆ ಕೇಳಿದ್ದೀರಾ? ಮತ್ತು ಸಾಮಾನ್ಯವಾಗಿ ಪ್ರವಾಹ ಎಂಬುದು ಒತ್ತಡವಾದ ನೀರಿನಿಂದ ಕೂಡಿರುತ್ತೆ. ಅಂದರೆ ನದಿ ಸಮುದ್ರಗಳಲ್ಲಿ ನೀರು ಅತಿರೇಕವಾಗಿ ಉಲ್ಬಣಗೊಂಡು ಹರಿದಾಗ ಪ್ರವಾಹ ಅನ್ನೋದು ಉಂಟಾಗುತ್ತೆ. ಅದನ್ನು ಯಾವತ್ತಾದರೂ ವೈನ್ ಪ್ರವಾಹದ ಬಗ್ಗೆ ಕೇಳಿದ್ದೀರಾ? ಹಾಗೂ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವರ ಸ್ಟ್ಯಾಚು ಇರೋದ್ರ ಬಗ್ಗೆ ತಮಗೆ ಗೊತ್ತಿರ್ಬೋದು. ಆದರೆ ಸ್ಟ್ಯಾಚುನ ಫನ್ನಿ ಫ್ಯಾಕ್ಟ್ ಒಂದರ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಎದ್ದು ಬಿದ್ದು ನಗ್ತೀರಾ. ಮತ್ತು ಆಗಾಗ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ಯುನಿಕ್ ಆಗಿರೋ ಎನಿಮಲ್ ಫೋಟೋವನ್ನು ನೋಡಿಯೇ ಇರ್ತೀರಾ. ಆದರೆ ಅಸಲು ಈ ರೀತಿಯ ಪ್ರಾಣಿಗಳು ನಿಜಕ್ಕೂ ಭೂಮಿ ಮೇಲೆ ಇದ್ದಾವ? ಅಷ್ಟೇ ಅಲ್ಲದೆ ನವಿಲುಗಳನ್ನು ಇಂಗ್ಲೀಷ್ನಲ್ಲಿ ಏನು ಅಂತಾರೆ ಅಂತ ನಾವು ನಿಮ್ಮನ್ನು ಕೇಳಿದ್ರೆ ನಿಮ್ಮಲ್ಲಿ 99% ಜನರೆಲ್ಲ ಪಿಕಾಕ್ ಅಂತಾನೆ ಹೇಳ್ತೀರಾ. ಆದರೆ ನಿಮ್ಮ ಉತ್ತರ 100% ತಪ್ಪು ಅಂದರೆ ನೀವು ನಂಬ್ತೀರಾ? ಮತ್ತು ಯಾಕೆ ತಪ್ಪು ಅಂತ ತಿಳಿಯಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫ್ಯಾಕ್ಟ್ ನಂಬರ್ 1, ಭಾರತದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ಮದುವೆಯಾಗೋ ಮುಂಚೆ ಮದುವೆಯಾಗೋ ಮಹಿಳೆ ಕಪ್ಪಾಗಿದ್ದಾಳೋ ಬುಲ್ಪಾಗಿದ್ದಾಳೋ ಮತ್ತು ಸೌಂದರ್ಯವತಿಯಾಗಿದ್ದಾಳೋ ಅಥವಾ ಕುರುಪಾಗಿದ್ದಾಳೋ ಅನ್ನೋದನ್ನು ನೋಡೋದಕ್ಕೆ ಮಾತ್ರ ಪುರುಷ ವಧುವಿಗೆ ಅವಕಾಶವಿರುತ್ತೆ. ಮತ್ತು ಇನ್ನೂ ಕೆಲವರು ಮಾವನ ಆಸ್ತಿ ಎಷ್ಟಿದೆ ಅಂತಾನು ನೋಡುವರಿರ್ತಾರೆ. ಆದರೆ ಈ ವಿಷಯ ಬಿಡಿ, ಮದುವೆಯಾಗೋ ಮುಂಚೆ ಗಂಡು ಹೆಣ್ಣಿನ ದೇಹದ ವರ್ಜಿನಿಟಿ ಚೆಕ್ ಮಾಡುವ ದೇಶದ ಬಗ್ಗೆ ನಿಮಗೆ ಗೊತ್ತಾ? ಹೌದು ಫ್ರೆಂಡ್ಸ್, ಅಸಲಿಗೆ ಇರಾನ್ ದೇಶದಲ್ಲಿ ಮದುವೆಯಾಗೋ ಪುರುಷ ಮಹಿಳೆಯ ದೇಹದ ಭಾಗಗಳನ್ನು ಒತ್ತಿ ಒತ್ತಿ ಚೆಕ್ ಮಾಡಿ ನೋಡ್ಬೋದಂತೆ. ಯಾಕಂದರೆ ಪ್ರಸ್ತುತ ಕೆಲ ವರ್ಷಗಳಿಂದ ಕೆಲ ಮಹಿಳೆಯರು ಫೇಕ್ ಹೇರ್ಸ್ ಮತ್ತು ಬಾಡಿ ಪಾರ್ಟ್ಸ್ಗಳನ್ನು ಹಾಕಿಸಿಕೊಳ್ತಿದ್ದಾರಂತೆ. ಅದಕ್ಕಾಗಿ ಈ ರೀತಿ ಇರಾನ್ ದೇಶದಲ್ಲಿ ಹೆಣ್ಣಿನ ವರ್ಜಿನಿಟಿ ಟೆಸ್ಟ್ ಮಾಡೋದಕ್ಕೆ ಮುಕ್ತ ಅವಕಾಶವಿದೆಯಂತೆ. ಇರಾನ್ ದೇಶದ ಈ ವಿಲಕ್ಷಣ ಸಂಪ್ರದಾಯದ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 2, ಸಾಮಾನ್ಯವಾಗಿ ಪ್ರವಾಹ ಎಂಬುದು ಒತ್ತಡದ ನೀರಿನಿಂದ ಕೂಡಿರುತ್ತೆ. ಅಂದರೆ ನದಿ ಸಮುದ್ರಗಳ ನೀರು ಅತಿರೇಕವಾಗಿ ಉಲ್ಬಣಗೊಂಡು ಹರಿದಾಗ ಪ್ರವಾಹ ಅನ್ನೋದು ಉಂಟಾಗುತ್ತೆ. ಅದು ನೀವು ಯಾವತ್ತಾದರೂ ವೈನ್ ಪ್ರವಾಹದ ಬಗ್ಗೆ ಕೇಳಿದ್ದೀರಾ? ಹೌದು ಫ್ರೆಂಡ್ಸ್, ಅಸಲಿಗೆ 1814ರಲ್ಲಿ ಲಂಡನ್ ಪಟ್ಟಣದಲ್ಲಿ ತಯಾರಿಸಲಾಗ್ತಿದೆ ಬಿಯರ್ ಕಾರ್ಖಾನೆಯಲ್ಲಿ ಉಂಟಾದ ಟೆಕ್ನಿಕಲ್ ಇಶ್ಯೂಯಿಂದಾಗಿ ಅಲ್ಲಿರೋ ಬಿಯರ್ ಟ್ಯಾಂಕ್ಸ್ ಎಲ್ಲ ಒಡೆದು ಹೋಗ್ತವೆ. ಇದರಿಂದ ಅದರಲ್ಲಿರೋ ಟ್ರಿಲಿಯನ್ ಲೀಟರ್ಸ್ ಗಟ್ಟಲೆ ಸಾರಾಯಿ ಬೀದಿಗೆ ಬರುತ್ತೆ ಮತ್ತು ಅಲ್ಲಿ ಒಂದು ದೊಡ್ಡ ಬಿಯರ್ ಪ್ರವಾಹ ಉಂಟಾಗಿ ಹೋಗುತ್ತೆ. ಅಷ್ಟೇ ಇಲ್ಲದೆ ಈ ವೈನ್ ಪ್ರವಾಹದಲ್ಲಿ ಈಜು ಬರದ 8 ಜನ ಸತ್ತು ಹೋಗಿದ್ರಂತೆ. ಫ್ಯಾಕ್ಟ್ ನಂಬರ್ 3, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮೂರ್ತಿ ಇದೆಯಂತೆ. ಆದರೆ ನಾವು ಹೇಳೋ ಹೊರಟಿರೋ ಫ್ಯಾಕ್ಟ್ ಇದಲ್ಲ. ಬದಲಿಗೆ ನಾವು ಏನು ಹೇಳೋದಕ್ಕೆ ಹೊರಟಿದ್ದೇವೆ ಅಂದರೆ ಈ ಗಾಂಧೀಜಿ ಮೂರ್ತಿಯಲ್ಲಿರೋ ಗಾಂಧೀಜಿ ಕನ್ನಡಕವನ್ನು ಅಲ್ಲಿ ಜನ ಕದೀತಾ ಇದ್ದಾರಂತೆ. ಅದು ಕೂಡ 1 ಬಾರಿ ಅಲ್ಲ 2 ಬಾರಿ ಅಲ್ಲ, ಬರೋಬ್ಬರಿ ಸಾವಿರಾರು ಬಾರಿ ಹೊಸ ಕನ್ನಡಕವನ್ನು ಮಾಡಿಸಿಟ್ಟರು ಸಹ ಯಾರೋ ಪುನಃ ಪುನಃ ಬಂದು ಆ ಕನ್ನಡಕಗಳನ್ನು ಕದೀತಾ ಇದ್ದಾರೆ ಅಂತೆ. ಮತ್ತು ಹೀಗೆ ಕನ್ನಡಕವನ್ನು ಕದೀತಾ ಇದ್ದಾರೆ ಮತ್ತು ಯಾರು ಕದೀತಾ ಇದ್ದಾರೆ ಅಂತ ಇದುವರೆಗೂ ಸಹ ತಿಳಿದು ಬರ್ತಾ ಇಲ್ವಂತೆ. ಆದರೆ ಎಲ್ಲ ಬಿಟ್ಟು ಅಲ್ಲಿರೋ ಜನರಿಗೆ ನಮ್ಮ ಗಾಂಧೀಜಿಯವರ ಕನ್ನಡಕ ಮೇಲ್ಯಾಕೆ ಅಷ್ಟು ವ್ಯಾಮೋಹ ಅನ್ನೋದೇ ಅರ್ಥವಾಗ್ತಿಲ್ಲ. ಫ್ಯಾಕ್ಟ್ ನಂಬರ್ 4, ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಇಮೇಜ್ನಲ್ಲಿರೋ ಪ್ರಾಣಿಗಳನ್ನು ಒಮ್ಮೆ ನೋಡಿ. ನೋಡೋದಕ್ಕೆ ಯೂನಿಕ್ ಆಗಿ ಕಾಣಿಸೋ ಇವುಗಳನ್ನು ಕಂಪ್ಯೂಟರ್ನ ಫೋಟೋಶಾಪ್ನಲ್ಲಿ ಎಡಿಟ್ ಮಾಡಲಾಗಿದೆ ಅಂತ ಅನಿಸುತ್ತೆ ಅಲ್ವಾ? ಆದರೆ ಅಸಲಿಗೆ ಇಮೇಜ್ ಯಾವುದೇ ರೀತಿಯ ಫೋಟೋಶಾಪ್ ಕ್ಲಿಪ್ಸ್ ಅಲ್ಲ. ಬದಲಿಗೆ ಇವುಗಳು ನರಿ ಮತ್ತು ನಾಯಿ ಜಾತಿಗೆ ಸೇರಿದ ಕ್ಲೌಡ್ ಆ್ಯಂಟಿಲೋಪ್ ಅನ್ನೋ ಹೆಸರಿಗೆ ಸೇರಿರೋ ಪ್ರಾಣಿಗಳು. ಪ್ರಸ್ತುತ ಈ ರೀತಿಯ ಪ್ರಾಣಿಗಳು ಸಂಪೂರ್ಣವಾಗಿ ಅಳಿದು ಹೋಗಿವೆ. ಆದರೆ ಪ್ರಾಚೀನ ಕಾಲದ ಹಿಮಾಲಯ ತಪ್ಪಲಿನಲ್ಲಿ ಈ ಪ್ರಾಣಿಗಳು ಕಾಣಸಿಗ್ತಿದ್ವಂತೆ. ಫ್ಯಾಕ್ಟ್ ನಂಬರ್ 5, ಫ್ರೆಂಡ್ಸ್, ನವಿಲಿಗೆ ಇಂಗ್ಲೀಷ್ನಲ್ಲಿ ಪಿಕಾಕ್ ಅಂತ ಕರೆಯಲಾಗುತ್ತೆ ಅನ್ನೋ ಸಂಗತಿ ಬಗ್ಗೆ ತಮಗೆ ಗೊತ್ತೇ ಇರುತ್ತೆ. ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್, ಭೂಮಿ ಮೇಲಿರೋ ಎಲ್ಲ ನವಿಲುಗಳಿಗೂ ಸಹ ಪಿಕಾಕ್ ಅನ್ನೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇಂಗ್ಲೀಷ್ ವೊಕಾಬ್ಯುಲರಿ ಪ್ರಕಾರ ನವಿಲುಗಳಲ್ಲಿ ಗಂಡು ನವಿಲುಗಳಿಗೆ ಮಾತ್ರ ಪಿಕಾಕ್ ಅಂತ ಕರೆಯಲಾಗುತ್ತೆ ಮತ್ತು ಹೆಣ್ಣು ನವಿಲುಗಳಿಗೆ ಪಿಹೆನ್ಸ್ ಅನ್ನೋ ಹೆಸರಿನಿಂದ ಕರೆಯಲಾಗುತ್ತೆ. ಈ ಫ್ಯಾಕ್ಟ್ ಬಗ್ಗೆ ಈ ಮೊದಲು ನಿಮಗೆ ಗೊತ್ತಿತ್ತಾ? ಗೊತ್ತಿದ್ರೆ ಗೊತ್ತಿತ್ತು ಅಂತಾನು, ಇಲ್ಲ ಅಂದರೆ ಇಲ್ಲ ಅಂತಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.